ಹನಿ ಟ್ರ್ಯಾಪ್ ಮಾಡಿ ಗ್ರಾಮ ಪಂಚಾಯಿತಿ ಸದಸ್ಯನಿಗೆ ಲೇಡಿ ಕೆಡ್ಡ ತೋಡಿದ್ದಾರೆ. 9 ವರ್ಷ ಲಿವಿಂಗ್ ರಿಲೇಷನ್, ಲಕ್ಷಾಂತರ ರೂಪಾಯಿ ಸುಲಿಗೆ ಮಾಡಿದ್ದಾರೆ. ಮಂಜುನಾಥ್ನಿಂದ 35 ಲಕ್ಷ ರೂಪಾಯಿ ಪೀಕಿದ್ದಾಳೆ ಕಿಲಾಡಿ ಲೇಡಿ. ಹಿರೇಗುಂಟ್ನೂರು ಗ್ರಾಮ ಪಂಚಾಯಿತಿಯ ಸದಸ್ಯ ಮಂಜುನಾಥ್ ಈತನಿಗೆ ವಂಚನೆ ಮಾಡಿದ್ದಾರೆ. ಚಿತ್ರದುರ್ಗದ ಮಹಿಳೆ ವಿರುದ್ಧ ಈಗ ಹನಿ ಟ್ರ್ಯಾಪ್ ಆರೋಪ ಕೇಳಿ ಬಂದಿದೆ. ಮರ್ಯಾದೆಗೆ ಹೆದರಿ ಮಂಜುನಾಥ್ ಆತ್ಮಹತ್ಯೆಗೂ ಯತ್ನ ಮಾಡಿದರು. ಮಹಿಳೆಯಿಂದ ನನಗೆ ಮುಕ್ತಿ ಕೊಡಿಸಬೇಕು ಅಂತ ಹೇಳಿ ಮಂಜುನಾಥ್ ಅಳಲು ತೋಡ್ಕೊಂಡಿದ್ದಾರೆ. ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಅಲ್ಲಿ ಗಮನಿಸ್ತಾ ಇದ್ದೀರಿ, ಪಾಪ ಆಸ್ಪತ್ರೆಯ ಬೆಡ್ ಮೇಲಿದ್ದಾರೆ ಮಂಜುನಾಥ್. ಗ್ರಾಮ ಪಂಚಾಯಿತಿಯ ಸದಸ್ಯರು ಈಗ ಹೆಂಗಿದ್ದಾರೆ? ಮಾನಸಿಕವಾಗಿ ಬಹಳ ಹಿಂಸೆ, ಊಟ ಮಾಡೋದು ನೆನಪಿಲ್ಲ. ನನ್ನ ಹೆಂಡತಿ ಜೊತೆಗೆ ನೆಮ್ಮದಿಯಾಗಿರೋಕ್ಕೆ ಬಿಡಲಿಲ್ಲ 6 ವರ್ಷದಿಂದ. ಈಗ ಹೆಂಗಿದ್ದಾರೆ? ಮಾನಸಿಕವಾಗಿ ಬಹಳ ಹಿಂಸೆ, ಊಟ ಮಾಡೋದು ನೆನಪಿಲ್ಲ. ನನ್ನ ಹೆಂಡತಿ ಜೊತೆಗೆ ನೆಮ್ಮದಿಯಾಗಿರೋಕ್ಕೆ ಬಿಡಲಿಲ್ಲ 6 ವರ್ಷದಿಂದ. ಈ ಮಂಜುನಾಥ್ಗೆ ಮೊದಲೇ ಮದುವೆ ಆಗಿತ್ತು, ಜೊತೆಗೆ ಆ ಲೇಡಿಗೂ ಕೂಡ ಮದುವೆ ಆಗಿತ್ತು. ಆ ನಂತರ ಅಕ್ರಮ ಸಂಬಂಧ ಅಂಥೇಳಿ ಇಬ್ಬರು ಜೊತೆಗಿದ್ದರು, ಲಿವಿಂಗ್ ಟುಗೆದರ್ನಲ್ಲಿದ್ದರು. ಲಿವಿಂಗ್ ಟುಗೆದರ್ನಲ್ಲಿದ್ದಾಗ ಸುಮಾರು 35 ಲಕ್ಷ ರೂಪಾಯಿಯನ್ನು ಪೀಕಿದ್ದಾಳಂತೆ ಈ ಕಿಲೇಡಿ. ಒಂದು ಕಡೆ ಮಂಜುನಾಥ್ ಸಂಸಾರಕ್ಕೂ ಹುಳಿ ಹಿಂಡಿದ್ರು. ಮಂಜುನಾಥ್ ಹೇಳ್ತಾ ಇದ್ರಲ್ಲ, ನನ್ನ ಹೆಂಡತಿ ಜೊತೆ ಇರೋದಕ್ಕೆ ಬಿಡಲಿಲ್ಲ ಅಂತ ಹೇಳಿ. ರಾಘವೇಂದ್ರ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಫೋನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಇದೆಲ್ಲ ಶುರುವಾಗಿದ್ದು ಹೇಗೆ, ಆ ನಂತರ ನಾನು ಮೋಸ ಹೋದೆ ಅಂತ ಇವರು ಗೊತ್ತಾಗಿದ್ದು ಹೇಗೆ ಅಂತ? ವಸುದೇವ್, ಏನಂದ್ರೆ ಈಗಾಗಲೇ ಚಿತ್ರದುರ್ಗ ತಾಲೂಕಿನ ನಿವಾಸಿಯಾಗಿರ್ತಕ್ಕಂಥ ಮಂಜುನಾಥ್ ಅವರು ಕಳೆದ 2016ರಲ್ಲಿ ಈ ಒಂದು ಇಬ್ಬರು ಸೌಮ್ಯ ಅವರ ಜೊತೆಗೆ ಪರಸ್ಪರ ಪ್ರೀತಿಯಲ್ಲಿ ಬಿದ್ದಿರ್ತಕ್ಕಂಥದ್ದು. ಅಂತಂದ್ರೆ ಅವರ ಪತಿ ಸರಿಯಾಗಿಲ್ಲ, ನನ್ನ ಜೊತೆ ಜಗಳವಾಡ್ತಕ್ಕಂಥ ವಿಚಾರದಲ್ಲಿ ಸಾಕಷ್ಟು ವಿಚಾರಗಳನ್ನ ಮಂಜುನಾಥ್ ಅವ್ರ ಜೊತೆ ಸೌಮ್ಯ ಅವರು ಒಂದು ಚರ್ಚೆಯನ್ನ ಮಾಡ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ಈ ಒಂದು ವಿಚಾರವಾಗಿ ಹತ್ತಿರವಾಗಿರ್ತಕ್ಕಂಥದ್ದು ಮುಂದೆ ಪ್ರೇಮವಾಗಿ ತಿರುಗಿದಂತ ಸಂದರ್ಭದಲ್ಲಿ ಇಬ್ರು ಕೂಡ ಪರಸ್ಪರ ಪ್ರೀತಿಯಲ್ಲಿ ಬಿದ್ದಿದ್ರಿಂದ ಸಂಪೂರ್ಣವಾಗಿ ಒಂದು ಪತಿಗೆ ಡಿವೋರ್ಸ್ ಅನ್ನ ಕೊಡುವಂತ ಕೆಲಸವನ್ನು ಕೂಡ ಅವ್ರು ಮಾಡ್ತಾರೆ ಸೌಮ್ಯ ಅವರು. ಈ ಒಂದು ವಿಚಾರವಾಗಿ ಇಬ್ರು ಸೇರಿರ್ತಕ್ಕಂಥದ್ದು. ಮತ್ತೆ ಚಿತ್ರದುರ್ಗದ ಹಲವು ಏರಿಯಾಗಳಲ್ಲೂ ಕೂಡ ಇವರು ಬಾಡಿಗೆ ಮನೆಯನ್ನ ಮಾಡಿಕೊಂಡು ವಾಸವಾಗಿರ್ತಾರೆ. ಹಾಗಾಗಿ ಇಬ್ಬರ ಮಧ್ಯೆ ಕೂಡ ಒಂದು ಗಾಢವಾಗಿರ್ತಕ್ಕಂತಹ ವಿಶ್ವಾಸವೂ ಕೂಡ ಬೆಳೆದಿರುತ್ತೆ. ಈ ವಿಚಾರವಾಗಿ ಸಾಕಷ್ಟು ಮನೆ ಬಾಡಿಗೆ ಕಟ್ಟೋ ವಿಚಾರವಾಗಿರ್ಬೋದು ಅಥವಾ ದೈನಂದಿನ ಖರ್ಚಿಗೆ ಮಂಜುನಾಥ್ ಅವರಿಂದ ಸಾಕಷ್ಟು ಹಣವನ್ನು ಕೂಡ ಪಡ್ಕೊಂಡಿರ್ತಾರೆ ಅಂತಕ್ಕಂಥ ಆರೋಪವನ್ನು ಕೂಡ ಈಗ ಸದ್ಯ ಮಂಜುನಾಥ್ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಹೀಗೆ ಹಣವನ್ನ ಪಡೆದಿರ್ತಕ್ಕಂಥ ಮೌಲ್ಯ ಸುಮಾರು ಒಂದು 35 ಲಕ್ಷ ರೂಪಾಯಿದಷ್ಟು ಹಣವನ್ನ ಕೊಟ್ಟಿದ್ದೇನೆ ಅಂತಕ್ಕಂಥ ಮಾತನ್ನು ಕೂಡ ಅವರು ಹೇಳ್ತಾ ಇದ್ದಾರೆ ಈಗ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.